ನುಡಿಕೆ ನಿವಾಸಕ್ಕೆ ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಪದಗ್ರಹಣ ಹಿನ್ನೆಲೆಯಲ್ಲಿ ಆರಾಧ್ಯ ಗುರೂಜಿ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ನಿವಾಸಕ್ಕೆ ಗುರೂಜಿಗಳು ಆಗಮಿಸಿದ್ದಾರೆ. ವಾಸ್ತು ತಜ್ಞ ಡಾಕ್ಟರ್ ಆರಾಧ್ಯ ಗುರೂಜಿ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ನೋಡಿ, ಒಂದ್ ಕಡೆ ದ್ವಾರಕನಾಥ್ ಗುರೂಜಿ ಅವರನ್ನ ಭೇಟಿಯಾಗಿ ಅಂದ್ರೆ ಅವರಿಗೆ ಕರೆ ಮಾಡಿ ಮಾತನಾಡಿ ಈಗಾಗಲೇ ದಿನಾಂಕವನ್ನ ನಿಗದಿಪಡಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಆಗಾಗಲೇ 3 ದಿನಾಂಕವನ್ನ ದ್ವಾರಕನಾಥ್ ಗುರೂಜಿಗಳು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಇನ್ನೊಂದು ಕಡೆ ವಾಸ್ತು ತಜ್ಞರಾದಂತಹ ಆರಾಧ್ಯ ಗುರೂಜಿ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನೇನು ಸಿಎಂ ಆಗೋದಕ್ಕೆ ಪದಗ್ರಹಣಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳು ನಡೀತಾ ಇದೆಯಾ? ಯಾಕೆಂದ್ರೆ ಎಲ್ಲವೂ ಕೂಡ ಮುಖ್ಯ ಆಗತ್ತೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಇದೆಲ್ಲವನ್ನು ಕೂಡ ತುಂಬಾ ನಂಬ್ತಾರೆ. ಒಂದು ಕಡೆ ದೇವರಾಗಿರಬಹುದು, ಅವ್ರು ನಡೆಸ್ಕೊಳ್ಳುವಂತಹ ಆಚರಣೆಗಳಾಗಿರ್ಬಹುದು, ಮತ್ತೆ ಈ ಸಮಯ ವಾಸ್ತು ಪ್ರತಿಯೊಂದನ್ನು ಕೂಡ ಅವರು ತುಂಬಾ ನಂಬ್ತಾರೆ. ಹೀಗಾಗಿ ಎಲ್ಲವೂ ಕೂಡ ಸರಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಂಗೆ ಕಾಣಿಸ್ತಾ ಇದೆ. ಈಗ ಒಂದು ಕಡೆ ವಾಸ್ತು ತಜ್ಞರು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರೇನು ಹೇಳ್ತಾರೆ, ಏನು ಬಹಳ ಕುತೂಹಲ ಮನೆ ಮಾಡಿದೆ. ಇವತ್ತು 4 ಗಂಟೆಗೆ ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ. ಸದ್ಯ ಸದಾಶಿವನಗರದ ನಿವಾಸದಲ್ಲೇ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಹಲವು ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಒಂದಷ್ಟು ನಾಯಕರಿಗೆ ಈಗ ಸಂಪುಟ ಸೇರುವಂತಹ ಅಭಿಲಾಷೆ ಕೂಡ ಇದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಬುಧವಾರ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಟಿವಿ9ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳ ಮಾಹಿತಿ ಇದು. ಈ ಸಂಬಂಧ ರಾಜ್ಯಪಾಲರ ಕಚೇರಿಗೆ ಮಾಹಿತಿಯನ್ನ ರವಾನಿಸಲಾಗುತ್ತೆ. ಡಿಕೆಶಿ ಜೊತೆ 12ರಿಂದ 14 ಮಂದಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕುರಿತಂತೆ, ಪದಗ್ರಹಣ ಕುರಿತಂತೆ ಕಾಂಗ್ರೆಸ್ನ ಮೂಲಗಳು ಟಿವಿ9ಗೆ ಮಾಹಿತಿಯನ್ನ ಕೊಟ್ಟಿರೋದು. ಇವತ್ತು 10:30ಕ್ಕೆ ರಾಜಭವನಕ್ಕೆ ರಾಜ್ಯಪಾಲರ ಭೇಟಿಗೆ ಕೂಡ ಅವಕಾಶವನ್ನ ಕೇಳಿದ್ದಾರೆ. ಸಂಜಾದ ನಂತರದಲ್ಲಿ ರಾಜ್ಯಪಾಲರು ಸಿಗೋದಿಲ್ಲ. ಅದಕ್ಕಿಂತ ಮುಂಚೆಯೇ ಒಂದು ಅನೌಪಚಾರಿಕ ಭೇಟಿಯಾಗಿ ಯಾವಾಗ ರಾಜ್ಯಪಾಲರು ಫ್ರೀ ಆಗಿರ್ತಾರೆ ಆ ಕುರಿತಂತೆಯೂ ಕೂಡ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗಾಗಲೇ ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬೇಕಾದಂತಹ ಸಿದ್ಧತೆಗಳು ಕೂಡ ಒಂದ್ ಕಡೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ಮುಂಚೆಯೇ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಸಮಯವನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆಯಾ? ಯಾವ ಕಾರಣದಿಂದಾಗಿ ಈಗ ರಾಜ್ಯಪಾಲರ ಭೇಟಿ ಆಗ್ತಾ ಇದೆ? ಜೊತೆಗೆ ಜೂನ್ 3ಕ್ಕೆ ಫಿಕ್ಸ್ ಆಗಿದೆಯಾ ಪ್ರಮೋದ್? ಮಧು, ಇವತ್ತು ರಾಜ್ಯಪಾಲರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಈಗ ಮೈಸೂರಿಗೆ ಹೋದ ಬಳಿಕ ಅವರು ಬರೋದು ಬಹುಶಃ ನಾಳೆ ಆಗುತ್ತೆ, ಇನ್ನಷ್ಟು ವಿಳಂಬವಾಗುತ್ತೆ. ಹೀಗಾಗಿ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಮಾಡಬೇಕಾಗತ್ತೆ. ಒಂದು CLP ಆಯ್ಕೆ ಆದ ಬಳಿಕ ಅದರ ಪತ್ರವನ್ನು ರಾಜ್ಯಪಾಲರಿಗೆ ನೀಡಲಾಗುತ್ತೆ. ಈಗ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಜೂನ್ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಯಾಗಿ ಪದಗ್ರಹಣ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಪದಗ್ರಹಣ ಆಗುತ್ತೆ, ವಿಧಾನಸೌಧದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತ. ಆದರೆ ಟಿವಿ9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರ ಕಚೇರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಾಗಿದೆ. ರಾಜ್ಯಪಾಲರ ಕಚೇರಿಗೂ ಕೂಡ ಈಗಾಗಲೇ ಮಾಹಿತಿ ರವಾನೆ ಆಗಿದೆ. ರಾಜಭವನದಲ್ಲೇ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥ ಒಂದು ಮನವಿಯನ್ನು ಆತ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಒಂದು ಈಗಾಗಲೇ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಮಾಡಿದ್ರೆ ಸಹಜವಾಗಿ ಜನಜಂಗುಳಿ ಇರುತ್ತೆ, ಜನರಿಗೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ರವಾನೆ ಆಗಿದೆ. ಜೊತೆಗೆ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಹಿತಕರ ಘಟನೆಗಳೇನು ನಡೆಯಿತು ಅದೇ ರೀತಿಯಂತ ಯಾವುದೇ ಘಟನೆಗಳು ನಡೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ರಾಜಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಜೂನ್ 3ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತಿರುವಂಥ ಮಾಹಿತಿ ಲಭ್ಯವಾಗಿದೆ. ಬಹುತೇಕ ಅಂದರೆ ಬುಧವಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆಗೆ ಇನ್ನಿತರ ಸಚಿವರು ಕೂಡ 12ರಿಂದ 14 ಸಚಿವರು ಪದಗ್ರಹಣವನ್ನು ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.